ನಾನ್ ವೆಜ್ ಪ್ರಿಯರಿಗೆ ಇಷ್ಟವಾಗುವಂತಹ ರುಚಿಯಾಗಿರುವಂತಹ ಚಿಕನ್ ಪಲಾವ್ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಎಲ್ಲರೂ ಖುಷಿಯಿಂದ ಇಷ್ಟಪಟ್ಟು ತಿಂದಂತಹ ಚಿಕನ್ ರೆಸಿಪಿ, ತುಂಬ ಈಸಿ ಹಾಗೆ ಕಮ್ಮಿ ಸಮಯದಲ್ಲಿ ಮಾಡುವಂತಹ ಈ ಚಿಕನ್ ಪಲಾವ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವೆಲ್ಕಮ್ ಟು ಅಡುಗೆ ಪಾರ್ಟ್ನರ್ ವಿತ್ ಕೃತಿಕಾ. ಸೊ ಫಸ್ಟ್ ಟೈಮ್ ನನ್ನ ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಿದ್ರೆ ಇದಕ್ಕೆ ಏನೇನು ಬೇಕು ಅಂತ ನೋಡೋದಾದರೆ, ಇಲ್ಲಿ ಫಸ್ಟು ಚಿಕನ್ನ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಬೇಕಾಗತ್ತೆ. ಸೊ ಒಂದು ಬಟ್ಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ ಪುಡಿ, ಚಿಲ್ಲಿ ಪೌಡರ್, ಹಾಗೆ ಧನಿಯಾ ಪೌಡರ್, ಮೊಸರು, ಹಾಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಒಂದು ಪೇಸ್ಟ್ ಫಾರ್ಮ್ಗೆ ಮಾಡಿಕೊಂಡು ತೊಳೆದಿಟ್ಟಿರುವಂತಹ ಚಿಕನನ್ನು ಅದಕ್ಕೆ ಚೆನ್ನಾಗಿ ಕಲಸಿ ಮ್ಯಾಗ್ರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ಬೇಕಾಗಿರುವಂಥ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ, ಯಾಕಂದರೆ ಚಿಕನ್ನು ಆ ಮಸಾಲೆ ಜೊತೆ ಸ್ವಲ್ಪ ಸಾಲ್ಟ್ ಕೂಡ ಹಿಡೀಲಿ ಅನ್ನೋ ಕಾರಣಕ್ಕೆ. ಸೊ ಚೆನ್ನಾಗಿ ಆ ಒಂದು ಪೇಸ್ಟ್ ಫಾರ್ಮ್ ಮಾಡಿಕೊಂಡು ಚಿಕನ್ನ ಕಲಸಿ ಒಂದು 30 ಮಿನಿಟ್ಸ್ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಮಸಾಲೆಗೆ ಅನ್ನೋದಾದರೆ ರುಬ್ಬುವಂಥ ಪದಾರ್ಥಗಳೇನೂ ಇಲ್ಲ, ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸೊ ಒಂದು ಅರ್ಧ ಬಟ್ಲು ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪು, ಮಸಾಲೆಗೆ ಬೇಕಾಗಿರುವಂಥ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಮೊಗ್ಗು, ಹೀಗೆ ಪಲಾವ್ಗೆ ಬೇಕಾಗಿರುವಂಥ ಸ್ಪೈಸಸ್ನೆಲ್ಲ ತೆಗೆದಿಟ್ಕೊಂಡಿದ್ದೀವಿ. ಹಾಗೆ ಸೊಪ್ಪುಗಳಲ್ಲಿ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆ ಪುದೀನ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈಗ ಸ್ಟವ್ ಮೇಲೆ ಕುಕ್ಕರನ್ನು ಇಟ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ ಕಾರಣಕ್ಕಾಗಿ. ಸೊ ಕಾದಿರುವಂತಹ ಎಣ್ಣೆಗೆ ಎಲ್ಲ ಸ್ಪೈಸಸ್ನ ಹಾಕ್ತಾ ಇದ್ದೀನಿ. ಒಂದು 2-3 ನಿಮಿಷ ಆದ ನಂತರ ಹಸಿಮೆಣಸಿನ್ಕಾಯಿ ಮತ್ತು ಹೆಚ್ಚಿಟ್ಟಿರುವಂಥ ಈರುಳ್ಳಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ತಾ ಇದ್ದೀನಿ. ಆ ಹಸಿ ಸ್ಮೆಲ್ ಹೋದ ನಂತರ ಹೆಚ್ಚಿಟ್ಟಿರುವಂತಹ ಮೆಂತ್ಯ ಸೊಪ್ಪನ್ನು ಫಸ್ಟು ಹಾಕಿ ಬಿಸಿಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಯಲ್ಲಿ. ಯಾಕೆ ಅಂತಂದರೆ ಆ ಕಹಿ ಆಗಬಾರ್ದು ಅನ್ನೋ ಕಾರಣಕ್ಕೆ. ಯೂಶ್ವಲಿ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಹೊಡೆಯುತ್ತೆ ಅಂತ ಹೇಳ್ತಾರೆ. ಸೊ ಈ ಥರ ಫ್ರೈ ಮಾಡಿದಾಗ ಆ ಮೆಂತ್ಯ ಸೊಪ್ಪಲ್ಲಿ ಬರುವಂತಹ ಕಹಿ ಬರಲ್ಲ. ಸೊ ಆ ಕಾರಣಕ್ಕೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ. 5 ನಿಮಿಷ ಆ ಫ್ರೈ ಆದ ನಂತರ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಮತ್ತು ಒಗ್ಗರಣೆಯಲ್ಲೇ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಎಲ್ಲವೂ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆದ ನಂತರ ಈಗ ಮ್ಯಾಗ್ರಿನೇಟ್ ಮಾಡಿರುವಂಥ ಚಿಕನ್ ಪೀಸಸ್ನ ಈಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀವಿ. ಚೆನ್ನಾಗಿ ಇದನ್ನು ಕೂಡ ಬೇಯಿಸಬೇಕಾಗತ್ತೆ. ನಾನು ಇಲ್ಲಿ ಒಂದು ಸತಿ ಚಿಕನನ್ನು ವಿಷಲ್ ಮಾಡಿಸ್ಕೊಂಡು ನಂತರ ಅಕ್ಕಿನ ಹಾಕ್ತಾಯಿದ್ದೀನಿ. ಕೆಲವರು ಬೇಗ ಚಿಕನ್ ಬೇಯುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಒಗ್ಗರಣೆಯಲ್ಲೇ ನೀರೆಲ್ಲ ಹೋಗೋ ತನಕ ಇದ್ದು ಅಕ್ಕಿ ಹಾಕ್ಬಿಟ್ಟು ಒಟ್ಟಿಗೆ ಬೇಯಿಸ್ತಾರೆ. ಐದರ್ ವೈಸ್ ಮಾಡ್ಬೋದು. ಬಟ್ ಇಲ್ಲಿ ಚಿಕನ್ ಸ್ವಲ್ಪ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಫಸ್ಟ್ ಒಗ್ಗರಣೆಯಲ್ಲೇ ಚೆನ್ನಾಗಿ ನೀರೆಲ್ಲ ಹೋಗೋ ತನಕ ಇದ್ದು ನಂತರ ನೀರನ್ನು ಹಾಕಿ 1-2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಸೊ 2 ವಿಷಲ್ ಆಗಿದೆ. ಕುಕ್ಕರ್ ಕೂಡ ತಣ್ಣಗಾಗಿದೆ. ಓಪನ್ ಮಾಡಿದ್ರೆ ನೋಡ್ಬೋದು. ಸೊ ಆಲ್ಮೋಸ್ಟ್ ಚಿಕನ್ ಬೆಂದಿದೆ. ಈಗ ನಾವು ತೊಳೆದಿಟ್ಟಿರುವಂತಹ ಅಕ್ಕಿಯನ್ನು ಅದಕ್ಕೆ ಮಿಕ್ಸ್ ಮಾಡಿ ಈಗ 1 ವಿಷಲ್ ಮಾಡ್ಕೊತೀನಿ. ಸೊ ದ್ಯಾಟ್ ಚಿಕನ್ನು ಚೆನ್ನಾಗಿ ಬೆಂದಿರುತ್ತೆ. ಸೊ ಅಕ್ಕಿನೂ ನೆನೆಸಿದ್ರಿಂದ ಉಡಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಅಕ್ಕಿಯನ್ನು ಹಾಕಿ ಅದರ ಪ್ರಮಾಣಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ಕಡೆಯಲ್ಲಿ ಪಲಾವ್ ಸ್ವಲ್ಪ ಉಡಿಯಾಗಿ ಬರಬೇಕು ಅನ್ನೋ ಕಾರಣಕ್ಕೆ ನಾನಿಲ್ಲಿ ನಿಂಬೆಹಣ್ಣಿನ ರಸವನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ
ಆಲ್ಮೋಸ್ಟ್ ರೆಡಿಯಾಗಿದೆ. ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಆಯಿತು ಅಂತ ಅಂದರೆ ಟೇಸ್ಟಿಯಾಗಿರುವಂತಹ ನಾನ್ ವೆಜ್ ಪ್ರಿಯರಿಗೆ ಇಷ್ಟ ಆಗುವಂತಹ ಚಿಕನ್ ಪಲಾವ್ ರೆಡಿ ಟು ಈಟ್ ಅಂತ ಹೇಳಬಹುದು. ಸೊ ಒಂದು ವಿಷಲ್ ಆಗಿದೆ, ನೋಡೋಣ ಹೇಗೆ ಬಂದಿದೆ ಅಂತ. ನೋಡ್ತಾ ಇರ್ಬೋದು, ಒಳ್ಳೆ ಫ್ಲೇವರ್ ಅಂತೂ ಕೊಡ್ತಾಯಿತ್ತು, ಸಖತ್ ಟೇಸ್ಟಿಯಾಗಿ. ನಮ್ಮ ಮನೇಲಿರೋ ಪುಟಾಣಿಗಳು ಪ್ಲೇಟ್ ಇಟ್ಕೊಂಡು ರೆಡಿಯಾಗಿ ಹೋಗಿದ್ರು. ಸೊ ಹೇಗೆ ಅನ್ನಿಸ್ತು ಈ ಒಂದು ಚಿಕನ್ ಪಲಾವ್ ರೆಸಿಪಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ಗಳಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಕೃತಿಕ ಗೈಸ್ ಸೈನಿಂಗ್ ಆಫ್. ಚೆನ್ನಾಗಿ ತಿಂತಾಯಿರಿ, ಹೆಲ್ದಿಯಾಗಿರಿ. Take care of yourself and bye-bye.